ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಈ ಲಾಗ್ ಲಾಸ್ಟ್ ವೀಕ್ದು ನಾವು ಒಂದು ಮದುವೆಗೆ ಹೋಗಿದ್ವಿ. ನಮ್ಮ ಮನೆಯವರು ಅಕ್ಕನ ಮಗನ ಮದುವೆಗೆ ಹೋಗಿದ್ವಿ. ಆ ಮದುವೆಗೆ ಹೋಗುವಾಗ ನಾನು ಬಟ್ಟೆ ಪ್ಯಾಕಿಂಗ್ ಹೇಗೆ ಮಾಡಿದೆ ಮತ್ತು ನಮ್ಮ ಜರ್ನಿ ಹೇಗಿತ್ತು, ಮದುವೆ ಹೇಗಾಯಿತು, ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ಹಾಕಿದ್ದೀನಿ. ಇದು 3 ಡೇಸ್ ಮದುವೆಗೆ ನಾನು ಪ್ಯಾಕಿಂಗ್ ಮಾಡ್ತಾ ಇರೋದು. 2 ಸೀರೆ ನೈಟ್ ಬೆಳಗ್ಗೆ ಒಂದು 2 ಸೀರೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಮಗಳಿಗೊಂದು 2 ಸ್ಯಾರಿ ಇಟ್ಕೊಂಡಿದ್ದೀನಿ. ಅವಳಿಗೆ ಒಂದು ನೈಟ್ ಒಂದು ಮಾರ್ನಿಂಗ್ ಅವಳಿಗೆ 2, ನನಗೆ 2 ಇಟ್ಕೊಂಡ್ಬಿಟ್ಟು ಮತ್ತು 2 ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಬಟ್ ನನಗೆ ಉಡ್ಕೊಳ್ಳಿಕ್ಕೆ ಆಗಲಿಲ್ಲ. 2 ಸ್ಯಾರಿ ಉಡ್ಲಿಕ್ಕಾಗಿದ್ದು ನನಗೆ. ಮದುವೆ ಶಾಸ್ತ್ರದಲ್ಲಿ ಹುಡುಗನ ಕಡೆಯಿಂದ ಒಬ್ಬರನ್ನ ಸುರ್ಗಿ ಕಳಿಸ್ತಾರೆ, ಅತ್ತೇನೋ ಅಥವಾ ಯಾರೋ ಅವ್ರ ಕಡೆ ಹತ್ರ ರಿಲೇಟಿವ್ಸ್ನ ಕಳಿಸ್ತಾರೆ. ಆ ಥರ ನನ್ನನ್ನು ಸುರ್ಗಿಗೆ ಕಳಿಸಿರೋದ್ರಿಂದ ನನಗೆ ಜಾಸ್ತಿ ಶಾಸ್ತ್ರದಲ್ಲಿ ಇರಬೇಕಾಗಿದ್ದರಿಂದ ನಂಗೆ ಜಾಸ್ತಿ ಸ್ಯಾರಿಗಳನ್ನ ಚೇಂಜ್ ಮಾಡಲಿಕ್ಕೂ ಆಗಲಿಲ್ಲ. ಆಮೇಲೆ ತುಂಬ ನೀಟಾಗಿ ನಂಗೆ ರೆಡಿ ಆಗಲಿಕ್ಕೂ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇದೆಲ್ಲ ಸ್ಯಾರಿಗಳು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನಂದು 3 ಇಟ್ಕೊಂಡಿದ್ದೀನಿ, ಮಗಳಿಗೆ 2 ಇಟ್ಕೊಂಡಿದ್ದೀನಿ. ಈಗ ನಾನು ಏನೇನು ಪ್ಯಾಕ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಐಟಮ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಕೆಲವೊಂದೇ ಇಷ್ಟು ಯಾರಾದರೂ ಹಾಕ್ಕೊಳ್ತಾರಿಲ್ಲ, ಮಕ್ಕಳು ಇಲ್ಲ ನನಗೆ ಏನಾದರೂ ಬೇಕಂದರೆ ಅಂತ ಜ್ಯುವೆಲರ್ಸ್ನ ಇಟ್ಕೊಳ್ತಾ ಇದ್ದೀನಿ ಆರ್ಟಿಫಿಷಿಯಲ್ದು. ನೆಕ್ಸ್ಟು ಈ ಬಾಕ್ಸಲ್ಲಿ ನನಗೆ ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಇಟ್ಕೊಳ್ತಾ ಇದ್ದೀನಿ. ಒಂದು ಮ್ಯಾಕ್ ಫೌಂಡೇಶನ್ ಇಡ್ತಾ ಇದ್ದೀನಿ. ಆಮೇಲೆ 2 ಲಿಪ್ಸ್ಟಿಕ್ ಶೇಡ್ಸ್, ಒಂದು ನ್ಯೂಡ್ ಲಿಪ್ಸ್ಟಿಕ್ ಶೇಡ್ಸು, ಇನ್ನೊಂದು ಮೆರೂನು ಇಟ್ಕೊಳ್ತಾ ಇದ್ದೀನಿ. ಇನ್ನು ರಬ್ಬರ್ ಬ್ಯಾಂಡ್ಸ್ ಎಲ್ಲದು ನಾನು ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀನೋ ಆ ಸ್ಯಾರಿಗೆ ಎಲ್ಲದೂ ಮ್ಯಾಚಿಂಗ್ ಇಡ್ತಾ ಇದ್ದೀನಿ. ಹೇರ್ ಪಿನ್ಸು ಬೇಕು. ನನಗೆ ಜಾಸ್ತಿ ಐಟಮ್ಸ್ ಅಂತ ಏನಿಲ್ಲ. ಇದೊಂದು ಬಾಕ್ಸಲ್ಲಿ ನಂದೆಲ್ಲ ಐಟಮ್ಸ್ ಹಿಡಿಯುತ್ತೆ. ಸ್ಟಿಕ್ಕರ್ ಪ್ಯಾಕೆಟು ಮತ್ತು ಫೌಂಡೇಶನ್ ಕ್ರೀಮು ಮತ್ತು ಫೌಂಡೇಶನ್ ಪೌಡರು ಇದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ನೇಲ್ ಪಾಲಿಶ್ ಎಲ್ಲ ಇದರಲ್ಲೇನಿಟ್ಟಿಲ್ಲ. ಒಂದು ಸ್ಯಾರಿ ಪಿನ್ಸ್ ಎಲ್ಲನೂ ಬೇರೆ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮು. ಇದು ಬಟ್ಟೆ ಬ್ಯಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಕೆಳಗಡೆ ಒಂದು ಟವಲ್ ಹಾಕ್ಬಿಟ್ಟು ಆಮೇಲೆ ಬಟ್ಟೆಗಳೆಲ್ಲ ಇಡ್ತೀನಿ. ಯಾಕಂದರೆ ನನಗೆ ನೀಟಾಗಿ ಇರಲಿ ಅಂದ್ಕೊಂಡ್ಬಿಟ್ಟು ಕೆಳಗಡೆ ಮಾತ್ರ ಯಾವತ್ತು ಒಂದು ಟವಲ್ ಹಾಕ್ಬಿಟ್ಟು ಇಡ್ತೀನಿ. ಇದು ಸ್ಯಾರಿ ಬ್ಯಾಗ್ಸು, ಆನ್ಲೈನಲ್ಲಿ ಅಮೆಝಾನಲ್ಲೇ ತರಿಸಿದ್ದು ಕಾಟನ್ ಬ್ಯಾಗ್ಸು. ಇದರಲ್ಲಿ 2 ಸ್ಯಾರಿನ ಒಂದು ಬ್ಯಾಗಲ್ಲಿ ಇಟ್ಟಿದ್ದೀನಿ. ಇದು 2 ಸ್ಯಾರಿ ಎಕ್ಸ್ಟ್ರಾ ತಗೊಂಡೋಗಿದ್ದೆ. ಆ್ಯಕ್ಚುಲಿ ಇವು ನನಗೆ ಉಡ್ಲಿಕ್ಕೇ ಆಗಲೇ ಇಲ್ಲ. ನಂಗೆ ಟೈಮೇ ಸಾಕಾಗ್ತಿರ್ಲಿಲ್ಲ ನನಗೆ ಸ್ಯಾರಿ ಚೇಂಜ್ ಮಾಡಲಿಕ್ಕೆ. ಸೊ ಹಾಗಾಗಿ 2 ಸ್ಯಾರಿ ಹೇಗೆ ತಗೊಂಡೋಗಿದ್ನೋ ಹಾಗೆ ಬಂತು. ಆಮೇಲೆ ಮದುವೆ ಆದಮೇಲೆ ಏನಾದರೂ ಸ್ಯಾರಿಗಳು ಗಲೀಜಾದರೆ, ಕೊಳೆ ಆದರೆ ಇರಲಿ ಅಂತ 2 ಎಕ್ಸ್ಟ್ರಾ ತಗೊಂಡು ಹೋಗಲೇಬೇಕಾಗುತ್ತೆ ನಾವು. ಇನ್ನು ಪೆಟಿಕೋಟ್ಸು ಎಲ್ಲ ಸ್ಯಾರಿಗೆ ಮ್ಯಾಚಿಂಗ್ ಯಾವ್ದಾವ್ದು ತಗೊಂಡಿರ್ತೀನೋ ಆ ಸ್ಯಾರಿಗೆ ಮ್ಯಾಚಿಂಗ್ ಪೆಟಿಕೋಟ್ಸ್ 3 ಇಟ್ಕೊಂಡಿದ್ದೀನಿ. ಒಂದು ಯೆಲ್ಲೋ ಕಲರ್ದು ಪೆಟಿಕೋಟು ನಾನು ಸೈಡಿಗೆ ಏನಕ್ಕೆ ಎತ್ತಿಟ್ಟೆ ಅಂದರೆ, ನಾನು ಹೋಗುವಾಗಲೇ ಅಂದರೆ ಜರ್ನಿ ಏನು ಹೋಗ್ತೀವಲ್ಲ ಆವಾಗಲೇ ಉಟ್ಕೊಳ್ಳಿಕ್ಕೆ ಅಂತ. ನಾವು ಶುಕ್ರವಾರ ಬೆಳಗ್ಗೆನೇ ಬಿಡ್ತಾ ಇರೋದ್ರಿಂದ ಶುಕ್ರವಾರ ಅರಿಶಿನ ಶಾಸ್ತ್ರ ಇತ್ತು ಅವತ್ತು. ಸೊ ಅಲ್ಲಿ ಹೋದ್ಮೇಲೆ ಬಟ್ಟೆ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ನಾನು ಹೋಗುವಾಗಲೇ ಮೈಸೂರಿಂದಲೇ ಅರಿಶಿನ ಶಾಸ್ತ್ರದ್ದು ಸ್ಯಾರಿ ಉಟ್ಕೊಂಡೋದೆ. ಇದು ಸುರ್ಗಿಗೆ ಅಂತೇಳಿ ನನ್ನನ್ನು ಸುರ್ಗಿ ಅಂತೇಳಿ ಅವರು ಇದು ಮಾಡಿದರು. ಸೊ ಹಾಗಾಗಿ ಈ ಸೀರೆ ತೊಗೊಂಡಿದ್ದೆ. ಅವ್ರು ದುಡ್ಡು ಕಳಿಸಿದ್ರಲ್ವ, ಅದಕ್ಕೊಂದು ಸ್ಯಾರಿ ತೊಗೊಳ್ತೀನಿ ಅಂತ ಹೇಳಿದ್ನಲ್ಲ, ಆ ಸ್ಯಾರಿ ಇದು. ಸುರ್ಗಿಯಲ್ಲಿ ಕೊಡ್ತಾರೆ ಇದನ್ನು ನನಗೆ. ಸುರ್ಗಿ ಶಾಸ್ತ್ರ ಅಂತ ಗೊತ್ತಿರೋರಿಗೆಲ್ಲ ಗೊತ್ತಿರುತ್ತೆ. ಸುರ್ಗಿ ಶಾಸ್ತ್ರ ಎಲ್ಲ ಕಡೆನೂ ಮಾಡ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಈ ಥರ ಪ್ಯಾಕ್ ಮಾಡಿದೆ. ಕೆಳಗಡೆ ಎಲ್ಲ ಬೇರೆ ಲಂಗಗಳು ಅವೆಲ್ಲ ಇಟ್ಬಿಟ್ಟು ಮೇಲ್ಗಡೆ ಸ್ಯಾರಿ ಐರನ್ ಮಾಡಿರೋ ಸಿಲ್ಕ್ ಸ್ಯಾರಿಗಳನ್ನೆಲ್ಲ ಮೇಲ್ಗಡೆ ಇಡ್ತಾ ಇದ್ದೀನಿ. ಯಾಕಂದರೆ ತುಂಬ ಫೋಲ್ಡ್ ಇದಾಗ್ಬಿಡುತ್ತೆ. ಮೇಲ್ಗಡೆ ಎಲ್ಲ ತುಂಬ ಬಟ್ಟೆ ಇಟ್ಬಿಟ್ರೆ ತುಂಬ ಫೋಲ್ಡ್ ಎಲ್ಲ ಇದಾಗ್ಬಿಡುತ್ತೆ ಅಂತ ಸ್ವಲ್ಪ ಆ ಥರ ಮೇಲ್ಗಡೆ ಇಟ್ಟಿದ್ದೀನಿ. ಇನ್ನು ಇನ್ನರ್ ವೇರ್ಸ್ ಎಲ್ಲ ಈ ಕಡೆ ಸೈಡಿಗೆ ಸ್ವಲ್ಪ ಜಾಗ ಇರೋದ್ರಿಂದ ಇನ್ನರ್ ವೇರ್ಸ್ ಎಲ್ಲ ಸೈಡಿಗೆ ಇಡ್ತಾ ಇದ್ದೀನಿ. ಮತ್ತು ಇದೆಲ್ಲ ಏನೇನು ಮೇಕಪ್ ಕಿಟ್ ಇತ್ತು, ಏನೇನು ಥಿಂಗ್ಸ್ ಬೇಕೋ ಅದೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಒಂದು ಬ್ಯಾಗಲ್ಲೇ ನಂದೆಲ್ಲದು ಆಯಿತು. ಒಂದು ಬ್ಯಾಗು, ಇನ್ನೊಂದು ಬ್ಯಾಗಲ್ಲಿ ರೆಗ್ಯುಲರ್ ಡೈಲಿ ಹಾಕೋ ಥಿಂಗ್ಸ್ ಎಲ್ಲ ಇಟ್ಟಿದ್ದೆ. ಇನ್ನು ಸೈಡ್ ಜಿಪ್ಪಲ್ಲಿ ಒಂದು ಓಲೆ ಕ್ರೀಮ್ ಇಟ್ಟಿದ್ದೀನಿ. ಇದು ನಮ್ಮ ಅಮ್ಮನಿಗೆ ಒಂದು ಪೆಟಿಕೋಟ್ ತೊಗೊಂಡಿದ್ನಲ್ಲ, ಸ್ಯಾರಿ ಪೆಟಿಕೋಟು, ಅದನ್ನು ಕೂಡ ನೆನಪು ಮಾಡಿ ಇಟ್ಕೊಂಡೆ. ಇನ್ನು ಇದು ಸ್ವೆಟ್ ಪ್ಯಾಡ್ಸ್ನು ಕೂಡ ಒಂದು ಜಿಪ್ ಇರುತ್ತಲ್ವ, ಫ್ರಂಟ್ ಜಿಪ್ಪಲ್ಲಿ ಸ್ವೆಟ್ ಪ್ಯಾಡ್ಸ್ ಇಟ್ಟಿದ್ದೀನಿ. ಅದು ಬ್ಲೌಸಲ್ಲಿ ಹಾಕ್ಕೊಳ್ಳೋದು ಸ್ವೆಟ್ ಪ್ಯಾಡ್ಸು. ಒಂದು ಎಕ್ಸ್ಟ್ರಾ ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಇನ್ನು ವಿಶ್ಪರ್ಸ್ದು ಪ್ಯಾಡ್ಸ್ ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಒಂದು ಬ್ಯಾಗು ಪ್ಯಾಕ್ ಆಯಿತು. ಇದೆಲ್ಲ ಮದುವೆ ಟೈಮಲ್ಲಿ ಹಾಕ್ಕೊಳ್ಳೋದು ಐಟಮ್ಸ್ದೆಲ್ಲ ಒಂದು ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಇನ್ನು ಅಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಆ ಥರದ್ದೆಲ್ಲ ಒಂದು ಬ್ಯಾಗಿಗೆ ಇಡ್ತಾ ಇದ್ದೀನಿ. ಅಂದರೆ ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಸಿಗೋ ಅಂಥದ್ದು ಚೂಡಿದಾರ್ಗಳನ್ನೆಲ್ಲ ಒಂದು ಬ್ಯಾಗಲ್ಲಿ ಇಡ್ತಾ ಇದ್ದೀನಿ.
ಇದರಲ್ಲೇ ಒಂದು ಶಾಲ್ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಜರ್ನಿ ಟೈಮಲ್ಲಿ ಚಳಿ ಆದರೆ ಅಂತೇಳ್ಬಿಟ್ಟು ಎ ಸಿ ಹಾಕ್ಕೊಂಡು ಹೋಗ್ತೀವಲ್ವ, ಸ್ವಲ್ಪ ಚಳಿ ಆದರೆ ಅಂತ ಇಟ್ಕೊಳ್ತಾ ಇದ್ದೀನಿ. ಇದು ಹೋಗುವಾಗಲೇ ಹಾಕ್ಕೊಂಡು ಹೋಗೋದು ಸ್ಯಾರಿ, ಸೊ ಹಾಗಾಗಿ ಇದನ್ನು ಬ್ಯಾಗ್ ಮೇಲೇ ನೆನಪಾಗಲಿ ಅಂತ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಸುಧಾಕಾಗೆ ಕೊಡೋ ಸ್ಯಾರಿನ ನಾನು ಅದು ಬ್ಯಾಗಲ್ಲಿ ಇಡಿಸ್ತಾ ಇರಲಿಲ್ಲ, ಸೊ ಅದನ್ನು ಬೇರೆ ನಮ್ಮ ಮನೆಯವ್ರ ಬ್ಯಾಗಲ್ಲಿ ಇಡೋಣ ಅಂತ ಎತ್ತಿಟ್ಟಿದ್ದೀನಿ. ಇದು ಒಂದು ಲಿಪ್ ಬಾಮು, ಇದು ಎಲ್ಲ ಕೆಲವೊಂದು ಥಿಂಗ್ಸ್ಗಳನ್ನೆಲ್ಲ ಇನ್ನೊಂದು ನಾನು ಒಂದು ವೆನಿಟಿ ಬ್ಯಾಗ್ ಅಂತ ದೊಡ್ಡದೊಂದು ವೆನಿಟಿ ಬ್ಯಾಗ್ ಮಾಡ್ಕೊಂಡಿದ್ದೀನಿ. ಅದರಲ್ಲೆಲ್ಲ ನಂದು ಮೆಡಿಷನ್ಸು, ನನಗೆ ಮೈಗ್ರೇನ್ ಇರೋದ್ರಿಂದ ಆವಾಗವಾಗ ಯಾವಾಗಲೂ ತಲೆನೋವು ಬರ್ತಾಯಿದ್ರು, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಮೈಗ್ರೇನ್ ಟ್ಯಾಬ್ಲೆಟ್ಸು, ಆಮೇಲೆ ಡಾರ್ಟೂಸ್, ಇದು ಪ್ಯಾಂಡಿ ಅದು ಇದೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಡೋಲೋ ಟ್ಯಾಬ್ಲೆಟ್ಟು, ಮತ್ತು ಹೆವಿ ತಲೆನೋವು ಬಂದರೆ ಒಂದು ನಾಕ್ಸ್ಡಾಮು, ಅವೆಲ್ಲ ಕೆಲವೊಂದೆಲ್ಲ ನಾನು ತಲೆನೋವಿಗೆ ಸಂಬಂಧಪಟ್ಟವನ್ನೇ ಇಟ್ಕೊಂಡಿದ್ದೀನಿ. ಅದೆಲ್ಲ ಒಂದು ಪರ್ಸಲ್ಲಿ ಹಾಕಿ ನಂದು ವೆನಿಟಿ ಬ್ಯಾಗ್ ಏನಿರುತ್ತೋ ಇದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ನೈಟ್ ಕ್ರೀಮ್ ಕೂಡ ಇದರಲ್ಲೇ ಇಟ್ಕೊಳ್ತೀನಿ. ನೇಲ್ ಪಾಲಿಶು, ಲಿಪ್ ಬಾಮು ಅದೆಲ್ಲನೂ ಇದರಲ್ಲೇ ಇಟ್ಕೊಳ್ತೀನಿ. ಯಾಕಂದ್ರೆ ನನಗೇನು ಕೈಗೆ ಇಟ್ಕೋಗೆ ಹೇಗೆ ಈಸಿ ಆಗುತ್ತೋ ಆ ಥರ ಇಟ್ಕೊಳ್ತೀನಿ. ಮೆಡಿಷನ್ಸ್ ಎಲ್ಲ ವೆನಿಟಿ ಬ್ಯಾಗಲ್ಲಿ ಇಟ್ಕೊಳ್ತೀನಿ, ಬಟ್ಟೆ ಬ್ಯಾಗಲ್ಲಿ ಇಡೋದಿಲ್ಲ. ಈ ಬ್ಯಾಗಲ್ಲಿ ಈ ಥರ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಒಂದು ಕ್ರೀಮ್ ಕೂಡ ಇಲ್ಲಿಟ್ಟಿದ್ದೀನಿ, ಮುಖ ತೊಳ್ಕೊಂಡ ತಕ್ಷಣ ಹಚ್ಕೊಳ್ಳಿಕ್ಕೆ. ಅದು ಈ ಥರ 3 ಡೇಸ್ಗೆ ಪ್ಯಾಕಿಂಗ್ ಮಾಡಿದ್ದಾಯಿತು. ನಾವು ಜಾಸ್ತಿ ಯೂಸ್ ಮಾಡದೇ ಇದ್ರೂ ಮದುವೆ ಅಂದ ತಕ್ಷಣ ಒಂದು 2-3 ಸಾರಿ ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀವಿ. ಏನಾದರೂ ಕೊಳೆ ಆದರೆ, ಏನಾದರೂ ಪ್ರಾಬ್ಲಮ್ ಆದರೆ, ಎಲ್ಲಿಗಾದ್ರೂ ತಾಕ್ಬಿಟ್ಟು ಕಿತ್ತೋದ್ರೆ, ಏನಕ್ಕಾದರೂ ಅಂತ ಒಂದು 2-3 ಸಾರಿ ಜಾಸ್ತಿ ಇಟ್ಕೊಂಡಿರ್ತೀವಿ. ಆ ಥರ ಇತ್ತು. ಇದಿಷ್ಟು ಬ್ಯಾಗ್ಸ್ ನನಗೆ ಸಂಬಂಧಪಟ್ಟಿರೋ ಥಿಂಗ್ಸ್ಗಳು. ಇದು ಹೋಗುವಾಗಲೇ ಹಾಕ್ಕೊಂಡು ಹೋಗ್ಲಿಕ್ಕೆ ಅಂತೇಳಿ ಪೆಟಿಕೋಟು, ಬ್ಲೌಸು ಮತ್ತು ಸ್ಯಾರಿ. ಇದು ಅರ್ಶಿನ ಶಾಸ್ತ್ರ, ನಾನು ಹೋಗೋ ದಿನವೇ ಅರ್ಶಿನ ಶಾಸ್ತ್ರ ಇರುತ್ತೆ. ಸೊ ಅಲ್ಲಿ ರೀಚ್ ಆಗೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ. ಅಲ್ಲಿ ಹೋದ್ಮೇಲೆ ಚೇಂಜ್ ಮಾಡ್ಕೊಳಕ್ಕಾಗಲ್ಲ ಅಂತಂದ್ಬಿಟ್ಟು ನಾನು ಇಲ್ಲಿಂದ ಹೋಗುವಾಗಲೇ ಸ್ಯಾರಿ ಅದನ್ನು ಉಟ್ಕೊಂಡೆ. ಇನ್ನು ಸ್ಯಾರಿ ಪಿನ್ಸ್ ಎಲ್ಲ ನಾನು ಬಾಕ್ಸಲ್ಲಿ ಇಡೋದು ಮರ್ತಿರೋದ್ರಿಂದ ವೆನಿಟಿ ಬ್ಯಾಗ್ಸಲ್ಲೇ ಹಾಕ್ಕೊಂಡೆ. ತಕ್ಷಣ ಸಿಕ್ಬಿಡುತ್ತೆ ವೆನಿಟಿ ಬ್ಯಾಗ್ಸಲ್ಲಿ ಇದ್ರಿ ಅಂತೇಳಿ. ಒಂದು ಟೂತ್ ಪಿಕ್ ಕೂಡ ಇಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಪ್ಯಾಕಿಂಗ್ ಆಯಿತು. ಬೆಳಗ್ಗೆ ಒಂದು 4:45ಗೆ ಬಿಟ್ವಿ, ಬಟ್ ನಾನು ವಿಡಿಯೋ ಮಾಡಿದ್ದು ಒಂದು 6 o'clock ಹಂಗೆ, ಇನ್ನೇನು ಮಾರ್ನಿಂಗ್ ಆಗ್ತಾ ಇರೋ ಟೈಮಲ್ಲಿ ವಿಡಿಯೋ ಮಾಡಿದ್ದು. ನಾವು ಮನೆ ಬಿಟ್ಟಿದ್ದು ಒಂದು 4:45ಗೆ ಬಿಟ್ವಿ, ನಾನು ನಮ್ಮ ಮನೆಯವರು. ಅಂದರೆ ಅರ್ಶಿನ ಶಾಸ್ತ್ರಕ್ಕೆ ನಾವು ಹೋಗಿಬಿಡೋಣ ಅಂತ. ಚಿಕ್ಕ ಮಗಳಿಗೆ ಕಾಲೇಜ್ ಇದ್ದಿದ್ದರಿಂದ ಅವಳು ಕಾಲೇಜ್ ಮುಗಿಸ್ಕೊಂಡು ಅವರು ನೈಟ್ ಬಂದರು, ನಾವು ಮಾರ್ನಿಂಗೇ ಹೋದ್ವಿ. ಇದು ಒಂದು 7 o'clock ಆಗ್ತಾ ಇದೆ, ಒಂದು 6:45 ಆಗ್ತಾಯಿದೆ. ಚನ್ನರಾಯಪಟ್ಟಣದ ಹತ್ರ ನಮ್ಮದು EV ಕಾರ್ ಆಗಿರೋದ್ರಿಂದ ನಾವು ನಡುವೆ ಒಂದು ಹತ್ರ ಚಾರ್ಜ್ ಮಾಡಲೇಬೇಕು. ಚನ್ನರಾಯಪಟ್ಟಣದಲ್ಲಿ ಒಂದು ಕ್ರಾಸಿಂಗ್ ಬರುತ್ತೆ, ಅಲ್ಲಿ ಕ್ರಾಸಿಂಗ್ ಹೋಗ್ಬಿಟ್ಟು A2B ಅಂತೇಳಿ ಒಂದು ಹೋಟೆಲ್ ಬರುತ್ತೆ, ಅಲ್ಲೊಂದು EV ಕಾರ್ ಚಾರ್ಜರ್ ಪಾಯಿಂಟ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು EV ಕಾರ್ ಚಾರ್ಜ್ ಮಾಡಿಸ್ಕೊಂಡ್ವಿ ಜಾನ್ನಲ್ಲಿ. ಇದು A2B ಹೋಟೆಲು ಅಲ್ಲಿ ಚನ್ನರಾಯಪಟ್ಟಣ ಕ್ರಾಸಿಂಗಲ್ಲಿ ಬರುತ್ತೆ. ಇದು EV ಕಾರ್ ಚಾರ್ಜ್ಗೋಸ್ಕರನೇ ನಾವು ಒಂದು 7 kilometers ಈ ಕಡೆ ಬಂದುಬಿಟ್ಟು ಆಮೇಲೆ ನಾವು ಕಡೂರು ಬೀರೂರು ಮೇಲಸಿ ಆ ಕಡೆ ಕ್ರಾಸ್ ತೊಗೊಂಡು ನಾವು ಆ ಕಡೆ ಹೋಗಿದ್ದು. ಮೈಸೂರು ಟು ದಾವಣಗೆರೆ ನಾವು ಕಡೂರು, ಬೀರೂರು, ಚನ್ನರಾಯಪಟ್ಟಣ ಈ ಥರ ಮಾರ್ಗದಲ್ಲಿ ನಾವು ದಾವಣಗೆರೆಗೆ ಹೋದ್ವಿ ನಾವು. ಇದು A2B ಹೋಟೆಲಲ್ಲಿ ತಿಂಡಿ ತಿಂದ್ವಿ. ಒಂದು 7 o'clock ಹಂಗೆ ನಾವು ತಿಂಡಿ ತಿಂದಿದ್ದಿಲ್ಲಿ ಇಡ್ಲಿ ಸಾಂಬಾರು. ಅದಾದ ನಂತರ ದಾವಣಗೆರೆಗೆ ಹೋಗ್ತಾ ಇದ್ವಿ. ದಾವಣಗೆರೆನ ನಾವೊಂದು 11:30 ಹಂಗೆ ರೀಚ್ ಆದ್ವಿ. ಅಷ್ಟೊತ್ತಿಗೆ ಅರ್ಶಿನ ಶಾಸ್ತ್ರ ಎಲ್ಲ ಮುಗ್ದೋಗಿತ್ತು. ಇನ್ನೇನು ಒಳಕಲ್ಲು, ಬೀಸೆಕಲ್ಲು ಅದೆಲ್ಲ ಶಾಸ್ತ್ರ ಇತ್ತು. ನೋಡಿ ಶಾಸ್ತ್ರ ಹೇಗಿದೆ ಅಂತ. ನಿಜಕ್ಕೊಂಥರ ಖುಷಿ ಆಗುತ್ತೆ ಈ ಥರ ಪ್ರೋಗ್ರಾಮ್ಗಳಿಗೆ ಅಟೆಂಡ್ ಮಾಡಿದಾಗ. ನಾವು ಮೈಸೂರಲ್ಲೇ ಇರೋದ್ರಿಂದ ಜಾಸ್ತಿ ಪ್ರೋಗ್ರಾಮ್ಸ್ಗಳಿಗೆ ಹೋಗೋಕ್ಕೆ ಆಗಲ್ಲ, ಬಟ್ ತುಂಬಾ ಖುಷಿ ಆಯಿತು ನನಗೆ ಹೋಗಿದ್ದಕ್ಕೆ. ನಮ್ಮ ಮನೆಯವ್ರ ಅಕ್ಕನ ಮಗನ ಮದುವೆನೇ ಅಂದಮೇಲೆ ನಮಗೆ ತುಂಬಾ ಹತ್ರ ಅಲ್ಲ. ಸೊ ಹಾಗಾಗಿ ನಾವು 3 ದಿನ ಇದ್ಬಿಟ್ಟು ಮದುವೆ ಮುಗಿಸ್ಕೊಂಡು ಬಂದಿದ್ದು. ಎಲ್ಲರ ಜೊತೆ ಬೆರೆಯೋದು ಕಡಿಮೆ ನಾನು, ಯಾಕಂದರೆ ಮೈಸೂರಲ್ಲಿ ಇರೋದ್ರಿಂದ ಎಲ್ಲ ಪ್ರೋಗ್ರಾಮ್ಗೂ ಅಟೆಂಡ್ ಆಗೋಕ್ಕಾಗಲ್ಲ, ಎಲ್ಲರ ಜೊತೆ ಬೆರೀಲಿಕ್ಕಾಗಲ್ಲ. ಬಟ್ ಹೋದಾಗಂತೂ ತುಂಬಾ ಖುಷಿ ಪಡ್ತೀನಿ, ತುಂಬಾ ಎಂಜಾಯ್ ಮಾಡಿದೆ. ಇಲ್ಲೆಲ್ಲ ಒಳಕಲ್ ಬೀಸೆಕಲ್ಲಿದ್ದು ಎಲ್ಲ ಹಾಡುಗಳು ಎಲ್ಲ ಹೇಳಿದ್ವಿ. ಆಮೇಲೆ ಇದಾದ ನಂತರ ಡ್ಯಾನ್ಸ್ ಕೂಡ ಮಾಡಿದ್ವಿ. ಅದೆಲ್ಲ ಕ್ಲಿಪ್ಪಿಂಗ್ ನಾನು ಹಾಕಿಲ್ಲ, ಡ್ಯಾನ್ಸ್ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ.
ನನ್ನನ್ನು ಸುರ್ಗಿಗೆ ಇದು ಮಾಡಿದರು. ಹಾಗಾಗಿ ಈ ಸುರ್ಗಿ ಶಾಸ್ತ್ರದ ಪ್ರಕಾರ ಹುಡುಗನ ಕಡೆಯಿಂದ ನಾನು ಸುರ್ಗಿಗೆ ಹೋಗಿದ್ದರಿಂದ ನನಗೆ ಎಲ್ಲ ಅರಿಶಿನ ಹಚ್ಚಿದ್ರು. ತುಂಬ ಅಂದರೆ ತುಂಬ ಅರಿಶಿನ ಹಚ್ಚಿದ್ರು. ಅದಾದ ನಂತರ ಇದು ನೈಟು ರಿಸೆಪ್ಷನ್. ಇದು ಮಕ್ಕಳು ಇಬ್ಬರು, ನನ್ನ ಮಕ್ಕಳಿಗೆ ಇಬ್ಬರು ಹೆಣ್ಮಕ್ಳು. ಆ ಕಡೆ ಲಾಸ್ಟಿಗಿರೋರು ನಮ್ಮಮ್ಮ ಅವರು. ಸೊ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಮಕ್ಳಿಗೆ ಇಷ್ಟ ಆಗಲ್ಲ ಆ್ಯಕ್ಚುಲಿ ಫೋಟೋಗಳು, ಬಟ್ ನನ್ನ ಸಲುವಾಗಿ ಅವರು ಒಪ್ಕೊಂಡ್ರು. ಈ ಕಡೆ ನಮ್ಮ ಮನೆಯವ್ರು ಕೂತಿದ್ದಾರೆ. ಮದುವೆ ಅಂತೂ ತುಂಬಾ ಚೆನ್ನಾಗಾಯಿತು. ತುಂಬ ಅಂದರೆ ತುಂಬ ಜನ, ಒಂದು 3,000-4,000 ಜನ ಬಂದಿದ್ದು ಮದುವೆ. ದಾವಣಗೆರೆ ಮದುವೆ ಅಂದರೆ ತುಂಬ ಜನ ಕರೀತಾರೆ. ತುಂಬ ನಮ್ಮ ರಿಲೇಟಿವ್ಸ್ ಎಲ್ಲ ದಾವಣಗೆರೆಯಲ್ಲಿ ಇರೋದ್ರಿಂದ ತುಂಬಾ ಜನ ಬಂದಿದ್ದರು. ಎಲ್ಲರೂ ನೋಡಿ ಖುಷಿ ಆಯಿತು. ಇದು ಮಾರ್ನಿಂಗು ಸುರ್ಗಿ ಶಾಸ್ತ್ರ, ರಾತ್ರಿ ಎಲ್ಲ ನಿದ್ದೆ ಬಿಟ್ಟಿದ್ವಿ ನಾವು. ರಾತ್ರಿ ಇದು ಸುರ್ಗಿ ಶಾಸ್ತ್ರ ಬೆಳಗ್ಗೆ ಮುಂಜಾನೆ ಒಂದು 4 ಗಂಟೆಗೆ ಸುರ್ಗಿ ಶಾಸ್ತ್ರ, ರಾತ್ರಿ ಎಲ್ಲ ಅಷ್ಟು ಶಾಸ್ತ್ರ, ಡ್ಯಾನ್ಸು, ಮ್ಯೂಸಿಕಲ್ ಚೇರು ಎಲ್ಲನೂ ಹೆಣ್ಮಕ್ಳು ಸಖತ್ ಎಂಜಾಯ್ ಮಾಡಿದ್ವಿ. ನಾನು ಅದು ಯಾವುದೂ ಟಿಪ್ಸ್ ತೊಗೊಂಡಿಲ್ಲ, ಕಾರಣ ನಾವು ಮೊಬೈಲೆಲ್ಲ ಬ್ಯಾಗಲ್ಲಿ ಇಟ್ಟಿದ್ವಿ. ನಾವು ಎಲ್ಲ ಫುಲ್ ಎಂಜಾಯ್ ಮಾಡ್ತಿದ್ವಿ, ಹಾಗಾಗಿ ಯಾವುದೂ ಕ್ಲಿಪ್ ತೊಗೊಂಡು. ಇದು ಒಂದು ನಮ್ಮ ಮನೆಯವರು ಕ್ಲಿಪ್ಪಿಂಗ್ನ ತೊಗೊಂಡಿದ್ದು ಅವ್ರ ಮೊಬೈಲಲ್ಲಿ. ನನ್ನ ಮೊಬೈಲಂತೂ ನಾನು ತೆಗ್ದೇ ಇಲ್ಲ, 3 ದಿನವೂ ಬ್ಯಾಗಲ್ಲೇ ಇರ್ತದ್ದು. ನಮ್ಮ ಮನೆಯವ್ರ ಮೊಬೈಲಲ್ಲಿ ತೆಗ್ದಿರೋದು ನಾನು ಹಾಕ್ತಾ ಇರೋದಿಲ್ಲ. ಇದು ಸುರ್ಗಿ ಶಾಸ್ತ್ರದಲ್ಲಿ ಗಂಡಿನ ಕಡೆಯಿಂದ ನಾನು ಕೂತಿದ್ದೆ, ಯಾಕಂದರೆ ನಮ್ಮ ಮನೆಯವರ ಅಕ್ಕನ ಮಗ ಅವನು. ಸೊ ಹೆಣ್ಣಿನ ಕಡೆಯಿಂದ ಅವ್ರ ಅಕ್ಕ ಕೂತಿದ್ರು. ಆ ಥರ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆರಿಜೆಂಟಲಲ್ಲಿ ತೆಗ್ದಿಲ್ಲ, ಒಂಥರ ವರ್ಟಿಕಲಾಗಿ ತೆಗ್ದುಬಿಟ್ಟಿದ್ದಾರೆ ನಮ್ಮ ಮನೆಯವರು. ಸೊ ಸ್ವಲ್ಪ ಉದ್ದ ಬರ್ತಾ ಇದೆ ವೀಡಿಯೋಸು. 1 ಗಂಟೆನೂ ನಾವು ನಿದ್ರೆ ಮಾಡಿಲ್ಲ ಆವತ್ತಿನ ದಿನ. ನೈಟೆಲ್ಲ ರಿಸೆಪ್ಷನ್ ಆದಮೇಲೆ ಬೆಳಗ್ಗೆ ಮುಹೂರ್ತ ಎಲ್ಲ ಆಗೋವರೆಗೂ ನಾವು ಮಲಗಲೇ ಇಲ್ಲ. ನಮಗೆ ಮಲಗಲಿಕ್ಕೆ ಟೈಮ್ ಸಿಗಲಿಲ್ಲ. ರಾತ್ರಿ ಎಲ್ಲ ಶಾಸ್ತ್ರ ಇರುತ್ತೆ, ಹಾಸಿಗೆ ಶಾಸ್ತ್ರ ಅಂತ ಇರುತ್ತೆ. ಅದೇ ಒಂದು ಹಾಸಿಗೆ ಬರೆಯೋ ಶಾಸ್ತ್ರ ಅಂತ, ಅಕ್ಕಿಯಲ್ಲೆಲ್ಲ ಹಾಸಿಗೆ ಬರೆಯೋದು, ಅರ್ಶಿನ ಹಚ್ಚೋದು, ಗಂಗೆ ಪೂಜೆ, ಸುರ್ಗಿ ಶಾಸ್ತ್ರ. ಹೊಟ್ಟೆ ಮಲಗಲಿಕ್ಕೆ ಆಗಿರಲಿಲ್ಲ ಟೈಮು ನಮಗೆ. ಬೆಳಗ್ಗೆ ನಾನು ರೆಡಿಯಾದಾಗ ಆ್ಯಕ್ಚುಲಿ ನಂಗೆ ಕಣ್ಣೆಲ್ಲ ಒಂಥರ ಒಳಗೋದಂಗೆ ಆಗಿಬಿಟ್ಟಿತ್ತು. ಹೆಣ್ಮಕ್ಳೆಲ್ಲ ಹಾಡು ಹೇಳ್ತಾ ಇದ್ದಾರೆ. ಈ ಕಡೆ ಯೆಲ್ಲೋ ಕಲರ್ ಸ್ಯಾರಿಯಲ್ಲಿ ಕೂತಿರೋದು ನಾನು. ಇದಾದಮೇಲೆ ನಮ್ಮ ಮನೆಯವ್ರಿಗೆ ಸನ್ಮಾನ ಮಾಡಿದರು ಅವರು, ನಮ್ಮ ಮನೆಯವ್ರ ಅಕ್ಕ ಅವರು. ಆ ಫೋಟೋ ಇದು. ನಮ್ಮಮ್ಮ, ನಮ್ಮ ಅಕ್ಕ ಈ ಕಡೆ ಬ್ಲೂ ಸ್ಯಾರಿ ಉಟ್ಕೊಂಡಿರೋದು ನಮ್ಮ ಅಕ್ಕ. ನನ್ನ ಮಗಳು, ಚಿಕ್ಕ ಮಗಳು ಅಷ್ಟು ಫೋಟೋಕ್ಕೆ ಇಷ್ಟನೇ ಪಡೋದಿಲ್ಲ, ಅವಳು ಬರೋದೇ ಇಲ್ಲ. ಸೊ ಇದೊಂದೆರಡು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನಮ್ಮದು ಎಲ್ಲ ಫ್ಯಾಮಿಲಿ ಫೋಟೋ. ಅಲ್ಲಿಗೆ ಹೋಗಿ ಬಂದಮೇಲೆ ಬ್ಲೌಸ್ಗಳು ನಾನು ಯಾವುದ್ಯಾವುದನ್ನು ಅಲ್ಲಿ ಹಾಕ್ಕೊಂಡಿದ್ನೋ ಆ ಬ್ಲೌಸ್ಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಈ ಮೈಸೂರು ಸಿಲ್ಕ್ ಬ್ಲೌಸ್ಗಳು, ಕ್ರೇಪ್ ಸಿಲ್ಕ್ ಬ್ಲೌಸ್ಗಳು ಇವೆಲ್ಲ ಫುಲ್ಲು ಮೈಸೂರು ಸಿಲ್ಕ್ ಅಲ್ಲ, ಇದು ಕ್ರೇಪ್ ಸಿಲ್ಕಲ್ಲಿ ಇದು ಫಸ್ಟ್ ಕ್ವಾಲಿಟಿ. ಅಂದರೆ 10,000 8,000 ಸ್ಯಾರಿ ಬರುತ್ತಲ್ಲ ಆ ಬ್ಲೌಸ್ಗಳು. ಈ ಶೋಲ್ಡರ್ ಹತ್ರ ಎಲ್ಲ ಕೆಳಗಡೆ ಎಲ್ಲ ಸ್ವೆಟ್ ಪ್ಯಾಡ್ಸ್ ತಗೊಂಡೋಗಿದ್ರು ಕೂಡ ನಾನು ಸ್ವೆಟ್ ಪ್ಯಾಡ್ಸ್ ಹಾಕ್ಕೊಳ್ಳಿಲ್ಲ. ಸೊ ಸ್ವೆಟ್ ಆಗಿರೋದಕ್ಕೆಲ್ಲ ಬ್ಲೌಸ್ ಬೇಗ ಹಾಳಾಗಿಬಿಡುತ್ತೆ ಅಂತ ನಾನು ತೊಳಿತಾ ಇದ್ದೀನಿ. ಸ್ವೆಟ್ ಪ್ಯಾಡ್ಸ್ ಹಾಕ್ಕೊಂಡ್ರೆ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಅನಿಸೋದಿಲ್ಲ, ಹಾಗಾಗಿ ಪ್ಯಾಡ್ಸ್ ತೊಗೊಂಡೋಗಿದ್ರು ಕೂಡ ನಾನು ಯೂಸ್ ಮಾಡಲೇ ಇಲ್ಲ. ಇದು ಬ್ಲೌಸ್ಗಳು ಆಲ್ರೆಡಿ ನಾನು ಒಂದು ಸಲ ವಾಶ್ ಮಾಡಿದ್ದೆ ಲಾಸ್ಟ್ ಟೈಮು. ಇದು 2ನೇ ಸಲ ವಾಶ್ ಮಾಡ್ತಾ ಇರೋದ್ದೀನಿ. ಇದಕ್ಕೆ ಯಾವುದು ನಾನು ಹಾಕ್ತೀನಿ ಅಂದರೆ, ಇದು ಆನ್ಲೈನಲ್ಲೇ ತರಿಸಿರೋದು ಇತಿಕ್ ಅಂತೇಳ್ಬಿಟ್ಟು. ಇದೇನು ಕಾಣ್ತಿದೆಯಲ್ಲ, ಇದನ್ನು ನಾನು ಹಾಕಿ ತೊಳೆಯೋದು. ಮೈಸೂರು ಸಿಲ್ಕ್ ಸ್ಯಾರಿಗಳು, KSIC ಸ್ಯಾರೀಸ್ಗಳನ್ನೆಲ್ಲ ಇದರಲ್ಲೇ ತೊಳೆದಿದ್ದೀನಿ. ಅಂದರೆ ಬಾರ್ಡ್ರಸ್ ಬೇರೆ ಕಲರ್ ಇರೋದಿಲ್ಲಲ್ವ, ಸೇಮ್ ಕಲರಲ್ಲೇ ಬಾರ್ಡ್ರ್ ಇರುತ್ತಲ್ಲ, ಆ ಸ್ಯಾರಿಗಳು KSIC ಎಲ್ಲ ತೊಳೆದಿದ್ದೀನಿ. ಇದನ್ನು ಹಾಕಿಬಿಟ್ಟು ತುಂಬಾ ಚೆನ್ನಾಗಿದೆ, ಏನೂ ಕೂಡ ಪ್ರಾಬ್ಲಮ್ ಆಗಲಿಲ್ಲ ಸ್ಯಾರಿ. ಬಟ್ ನನಗೆ ಅವಾಗೆಲ್ಲ ವೀಡಿಯೋ ಮಾಡಿರಲಿಲ್ಲ, ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಇವು ಸಿಲ್ಕ್ ಬ್ಲೌಸ್ಗಳು ಬೇಗ ನೀರನ್ನ ತೊಗೊಳ್ಳೋದೇ ಇಲ್ಲ, ತುಂಬ ನೀರು ಹಾಕಿ ಇದು ಮಾಡಬೇಕು, ಆಮೇಲೆ ಸ್ವಲ್ಪ ಹಸಿಯಾಗುತ್ತೆ. ಏನು ಶೋಲ್ಡ್ರ್ ಕೆಳಗಡೆ ನಮಗೆ ಸ್ವೆಟ್ ಆಗಿರ್ತೀವಲ್ಲ, ಸ್ವೆಟ್ ಪ್ಯಾಡ್ಸ್ ಹಾಕ್ಕೊಂಡಿದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ನಾನು ಸ್ವೆಟ್ ಪ್ಯಾಡ್ಸ್ ಹಾಕದೇ ಇರೋದ್ರಿಂದ ಸ್ವೆಟ್ ತುಂಬಾ ಆಗಿಬಿಟ್ಟಿದೆ, ತುಂಬ ಬಿಸಿಲುಗಾಲ ಅಲ್ವಾ. ಸೊ ಬ್ಲೌಸ್ ಬೇಗ ಹಾಳಾಗುತ್ತೆ ಅಂತ ತೊಳಿತಾ ಇದ್ದೀನಿ ನಾನು. ನೋಡಿ, ಇಷ್ಟು ನೀರು ತೊಗೊಂಡಿದ್ದೀನಿ, ಒಂದು 1/4 ಭಾಗ ನೀರು ತೊಗೊಂಡಿದ್ದೀನಿ. ಇದನ್ನು ಒಂದು ಫುಲ್ ಒಂದು ಮೇಲೊಂದು ಕ್ಯಾಪ್ ಕೊಟ್ಟಿರ್ತಾರಲ್ಲ, ಒಂದು ಕ್ಯಾಪ್ ಹಾಕಿದ್ದೀನಿ ಅಂದ್ಕೊಳ್ಳಿ, ಅಷ್ಟು ಹಾಕಿದ್ದೀನಿ. ಅಷ್ಟು ನೊರೆ ಮಾಡಿಕೊಂಡ್ರೆ 4 ಬ್ಲೌಸ್ನ ತೊಳಿಬೋದು. ಇದು ಸುಮಾರು ಒಂದು 800 ರುಪೀಸ್ ಇರ್ಬೋದು ಇದು ಶಾಂಪುಗೆ. ತುಂಬ ಚೆನ್ನಾಗಿರುತ್ತೆ. ಇದು ಸಿಲ್ಕ್ ಸ್ಯಾರೀಸ್ದೇ ಅಂತೇಳಿ ಇದನ್ನು ಬಿಟ್ಟಿರೋದು. ಇದು ಸಿಲ್ಕ್ ಸ್ಯಾರಿಗಳು ಏನು ಪ್ರಾಬ್ಲಮ್ ಆಗಲ್ಲ ಇದನ್ನು ಹಾಕಿ ವಾಶ್ ಮಾಡೋದ್ರಿಂದ ಅಂತ. ಸೊ ಹಾಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ನಾನು KSIC ಸ್ಯಾರೀಸು 3 ಕೂಡ ವಾಶ್ ಮಾಡಿದ್ದೆ.
ತುಂಬಾ ಚೆನ್ನಾಗಿದೆ. ಒಂದು ಗ್ರೀನ್ ಸೀರೆ ಉಟ್ಟಿದ್ನಲ್ಲ ನಾನು ಹಬ್ಬಕ್ಕೆ, ಆ ಗ್ರೀನ್ ಮೈಸೂರು ಸಿಲ್ಕ್ ಕೆ ಸೈಜ್ ಇದು ಕೂಡ ಇದರಲ್ಲೇ ವಾಶ್ ಮಾಡಿ ಐರನ್ ಮಾಡಿರೋದು ನಾನು. ತುಂಬಾ ಚೆನ್ನಾಗಾಗಿದೆ ವಾಶ್ ಮಾಡಿದ ಮೇಲೆ. ಇದು ಇದು ಕ್ರೇಪ್, ಪ್ಯೂರ್ ಕ್ರೇಪ್ ಸಿಲ್ಕು ಅಂದರೆ ಸೆಮಿ ಮೈಸೂರು ಸಿಲ್ಕ್ ಅಂತ 10,000 ರುಪೀಸ್ದಿದು ರೆಡ್ ಸ್ಯಾರಿದು. ಕ್ವಾಲಿಟಿ ಎಲ್ಲನೂ ಕೆ ಸೈಜ್ ಥರನೇ ಇರುತ್ತೆ, ಬಟ್ ಜರಿ ಮಾತ್ರ ಇದು ಪ್ಯೂರ್ ಜರಿ ಆಗಿರಲ್ಲ, ಹಾಗಾಗಿ ಅಷ್ಟೇ. ಇದು 10,000. ಇದು ತುಂಬಾ ಬಣ್ಣ ಹೋಗುತ್ತೆ, ಎಷ್ಟೇ ಬಣ್ಣ ಹೋದ್ರೂ ಬ್ಲೌಸ್ ಹೇಗಿರುತ್ತೋ ಹಾಗೇ ಇರುತ್ತೆ ಕಲರು. ಕಲರ್ ಏನು ಡಿಸ್ಕಲರ್ ಆಗಲ್ಲ, ಬಟ್ ತೊಳೆಯುವಾಗ ತುಂಬ ಕಲರ್ ಹೋಗುತ್ತೆ, ಯಾಕಂದರೆ ಲೈನಿಂಗ್ ಕ್ಲಾತು ಎಲ್ಲ ರೆಡ್ಡೇ ಇರೋದ್ರಿಂದ ಹೋಗುತ್ತೆ. ಯೂಸಲಿ ಮೈಸೂರು ಸಿಲ್ಕ್ ಸೀರೆಗಳಿಗೆ ಹಾಕೋ ಬಣ್ಣಗಳು ಹೋಗುತ್ತೆ ಅವು ವಾಶ್ ಮಾಡುವಾಗ, ಬಟ್ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹಿಂಡುವಾಗ ಮಾತ್ರ ಕೊರೆ ಹಿಂಡಬಾರ್ದು, ಕೈಯಲ್ಲಿ ಟ್ವಿಸ್ಟ್ ಮಾಡೋ ಥರ ಹಿಂಡಬಾರ್ದು, ಹಾಗೆ ಹಿಂಗೆ ಕೈಯಲ್ಲಿ ಹಿಂಗೆ ಮುದ್ದಿ ಮಾಡಿ ಹಿಂಡಬೇಕು ಅಷ್ಟೇ. ನಾನು ಬಕೆಟಲ್ಲಿ ಬ್ಲೌಸ್ನ ಅದ್ದುತ್ತಾ ಇಲ್ಲ, ಯಾಕಂದರೆ ಬೇರೆ ಬ್ಲೌಸ್ಗಳನ್ನು ನಾನು ತೊಳಿಬೇಕಾಗಿರೋದ್ರಿಂದ ನೀರೆಲ್ಲ ಕೆಂಪಾಗಿಬಿಡುತ್ತೆ ಅಂಥೇಳಿ ಕಲ್ಲ ಮೇಲೇ ಚೆನ್ನಾಗೆ ನೀರು ಒಂದು 10-20 ಸಲ ನೀರು ಹಾಕ್ಕೊಂಬಿಟ್ಟು ಸೋಪ್ ನೀರೆಲ್ಲ ನಾನು ಇದರಲ್ಲೇ ತೆಗಿತಾ ಇದ್ದೀನಿ, ಕುಕ್ಕಿನೇ ತೆಗಿತಾ ಇದ್ದೀನಿ. ಅಂದರೆ ಬಕೆಟಲ್ಲದಿದ್ದರೆ ನೀರೆಲ್ಲ ರೆಡ್ ಆಗಿಬಿಡುತ್ತೆ, ಮತ್ತು ಅಷ್ಟು ನೀರನ್ನು ಚೆಲ್ಲಬೇಕಲ್ಲ ಅಂತೇಳ್ಬಿಟ್ಟು ಕಲ್ಲ ಮೇಲೇ ನಾನು ಒಂದು 10-15 ಸಲ ಹಾಕ್ಕೊಂಡ್ಬಿಟ್ಟು ನೀಟಾಗೆ ಸೋಪ್ ವಾಟ್ರ್ ಫುಲ್ಲು ಹೋಗೋವರೆಗೂ ಚೆನ್ನಾಗಿ ಕುಕ್ಕಿಬಿಟ್ಟು ವಾಶ್ ಮಾಡಿದ್ದೀನಿ. ಇದು ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲೇ ಅಂದರೆ ಸ್ವಲ್ಪ ಬಿಸಿಲಿಂದ ಒಂದು ಇದು ಬೀಳಬೇಕಷ್ಟೇ, ಶೇಡ್ ಬೀಳಬೇಕಷ್ಟೇ. ನೇರವಾದ ಬಿಸಿಲಲ್ಲಿ ಯಾವತ್ತೂ ಕೂಡ ಸಿಲ್ಕ್ ಸ್ಯಾರಿ ಬಟ್ಟೆಗಳನ್ನ ಒಣಗಿಸ್ಲೇಬಾರ್ದು, ಬೆಳ್ಳಗಾಗ್ಬಿಡುತ್ತೆ ಅದು ಬಿಸಿಲು ಬಿದ್ದುಬಿಟ್ರೆ. ಸೊ ಬಿಸಿಲಿನ ಒಂದು ಹವೆ ಇದು ಬೆಳಕು ಬೀಳಬೇಕಷ್ಟೇ, ಬಟ್ ನೇರವಾಗಿ ಬಿಸಿಲು ಬೀಳದೇ ಇರೋ ಪ್ಲೇಸಲ್ಲಿ ಒಣಗಾಕಬೇಕು. ನಾನು ಈ ಥರ ಬ್ಲೌಸ್ನ ಕೈಯಲ್ಲಿ ಹಾಗೆ ಹಿಂಡಿಬಿಟ್ಟು ಹಾಕ್ತಾಯಿದ್ದೀನಿ. ಫುಲ್ಲು ಟ್ವಿಸ್ಟ್ ಮಾಡಿ ಹಿಂಡಿಲ್ಲ ನಾನು, ಟ್ವಿಸ್ಟ್ ಮಾಡಿದರೆ ಕಲರ್ ಅಲ್ಲಲ್ಲೇ ಕಲರ್ ಥರ ಲೈನ್ ಥರ ಆಗುತ್ತೆ ಅಂತ. ಈ ಥರ ಒಣಗಾಕುವಾಗಲೂ ಕೂಡ ನಾವು ಬಕೆಟಲ್ಲಿ ಅದರದ್ದು ನೀರು ಬೀಳದೇ ಇರೋ ಥರ ಸೈಡಿಗೆ ಎಳಿತಾ ಇದ್ದೀನಿ. ಕೆಳಗಡೆ ಬಕೆಟ್ ಇರೋದ್ರಿಂದ ಅಲ್ಲಿ ನೀರು ಬೀಳಬಾರ್ದು, ರೆಡ್ ಕಲರದು ಕಲರ್ ನೀರು ಬೀಳಬಾರ್ದು ಅಂತ. ಅದೇ ಥರನೇ ಎಲ್ಲ ಬ್ಲೌಸ್ಗಳು, ರೆಡ್ ಬ್ಲೌಸ್ನ ನಾನು ಫುಲ್ ವಾಶ್ ಮಾಡೋದನ್ನ ವಿಡಿಯೋ ಮಾಡಿದ್ದೀನಿ, ಕಟ್ ಮಾಡಿಲ್ಲ. ಇನ್ನು ಎಲ್ಲ ಬ್ಲೌಸ್ನೂ ಅದೇ ಥರನೇ, ಏನು ಬಗ್ಲ ಹತ್ರ ಸ್ವಲ್ಪ ನಾವು ಸ್ವೆಟ್ ಹಾಕಿರ್ತೀವಲ್ಲ ಅಲ್ಲಿಗೆ ನಾವು ಇದೇನು ಶಾಂಪು ಇರುತ್ತಲ್ಲ ಅದನ್ನು ಹಚ್ಚಿಬಿಟ್ಟು ಚೆನ್ನಾಗೆ ಕುಕ್ಕಬೇಕು. ಏನು ನೆನೆ ಹಾಕಬಾರ್ದು. ಈ ಥರ ಬಟ್ಟೆಗಳನ್ನೆಲ್ಲ ನೆನೆ ಹಾಕಿದರೆ ಹಾಳಾಗಿಬಿಡುತ್ತೆ. ಆವಾಗಲೇ ಹಸಿ ಮಾಡಿ ಆವಾಗಲೇ ಹಚ್ಚಿಬಿಟ್ಟು ಆವಾಗಲೇ ತೊಳಿಬೇಕು. ನೆನೆ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ತೊಳೆಯೋದು ಆ ಥರ ಎಲ್ಲ. ಸಿಲ್ಕ್ ಸ್ಯಾರಿಗಳಾಗಲಿ ಬ್ಲೌಸ್ಗಳನ್ನಾಗಲಿ ಆ ಥರ ನೆನೆ ಇಡಬಾರ್ದು. ಮತ್ತು ಬ್ರಷ್ ಹಾಕಿ ಕೂಡ ಉಜ್ಜಬಾರ್ದು, ಕೈಯಲ್ಲೇ ಈ ಥರ ಮಾಡಬೇಕು ಅಷ್ಟೇ. ಕೈಯಲ್ಲೇ ಒಂದು ಸ್ವಲ್ಪ ತಿಕ್ಕಿಬಿಟ್ಟು ಕುಕ್ಕಿಬಿಟ್ಟು ಇಡಬೇಕು. ಈ ಥರ ಎಲ್ಲ ಬ್ಲೌಸ್ಗಳ್ನು ನಾನು ವಾಶ್ ಮಾಡಿದೆ. ವಾಶ್ ಮಾಡಿದ ಮೇಲೆ ಯಾವುದೇ ಥರ ಚೇಂಜಸ್ಸು ಕೂಡ ಆಗಿಲ್ಲ, ತುಂಬ ನೀಟಾಗಿತ್ತು. ಸಿಲ್ಕ್ ಬ್ಲೌಸ್ಗಳ್ನ ಆರಾಮಾಗೆ ಈ ಥರ ಶಾಂಪೂಲ್ಲಿ ವಾಶ್ ಮಾಡಿ ಒಣಗಾಕ್ಕೊಂಡ್ರೆ ಬ್ಲೌಸ್ಗಳು ತುಂಬ ಬಾಳಿಕೆ ಬರುತ್ತೆ. ಸ್ವೆಟ್ ಆಗಿರೋ ಬ್ಲೌಸ್ಗಳು ಬೇಗ ಹಾಳಾಗುತ್ತೆ, ಅದು ಬಗ್ಲ ಹತ್ರ ಕಿತ್ತೋಗ್ಬಿಡುತ್ತೆ. ಸ್ವೆಟ್ಟಿಂದ ಒಂದು ಇದಿರುತ್ತಲ್ವ ಕೆಮಿಕಲ್ಲು, ಅದು ಆ್ಯಸಿಡ್ ಥರ, ಹಾಗಾಗಿ ಬ್ಲೌಸ್ ಎಲ್ಲ ಬೇಗ ಮೆತ್ತಗಾಗಿ ಕಿತ್ತೋಗ್ಬಿಡುತ್ತೆ. ಹಾಗಾಗಿ ವಾಶ್ ಮಾಡಿ ಈ ಥರ ಇಟ್ಕೊಂಡ್ರೆ, ಐರನ್ ಮಾಡಿ ಇಟ್ಕೊಂಡ್ರೆ ಬ್ಲೌಸ್ ತುಂಬಾ ಬಾಳಿಕೆ ಬರುತ್ತೆ. ಇದು ಈ ಥರ ಲಾಗ್ ಇತ್ತು. ನನಗೇನು ಗೊತ್ತಿದೆಯೋ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇರ್ತೀನಿ. ತುಂಬ ಒಳ್ಳೊಳ್ಳೆ ಲಾಗ್ಸ್ ಮಾಡಿದ್ದೀನಿ, ಎಲ್ಲರಿಗೂ ಯೂಸ್ಫುಲ್ ಆಗೋಂಥ ಲಾಗ್ಸ್ನೇ ಮಾಡ್ತಾ ಇದ್ದೀನಿ ನಾನು, ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.